ಹಾಯ್ ಹೆಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ರೆಸಿಪೀಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಎಳ್ಳು ಬೆಲ್ಲದ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಒಂದು ಬಟ್ಲು ನಾನು ಎಳ್ಳು ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕೋಬೇಕು. ಇದು ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಉಬ್ಬಿದ ಹಾಗೆ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ಆಮೇಲೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿದೆ. ಇವಾಗ ಇದನ್ನು ಪುಡಿ ಮಾಡ್ಕೊತೀನಿ. ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು. ಇವಾಗ ಮೊದಲಿಗೆ ನಾವು 1 ಚಮಚ ತುಪ್ಪನ ಹಾಕೋತಾ ಇದ್ದೀನಿ ಒಂದು ಪ್ಯಾನ್ಗೆ. ಇವಾಗ ನಾನು ಇದಕ್ಕೆ 1 ಬಟ್ಟಲು ಎಳ್ಳು ತೊಗೊಂಡಿದ್ದೆಲ್ಲ, ನಾನು 1 ಬಟ್ಟಲೇ ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ಗೋಸ್ಕರ 1 ಸ್ಪೂನು ಸಕ್ಕರೆನ ಹಾಕಿದ್ದೀನಿ. ನೀವು ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡಬಹುದು. ಇವಾಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. 1-2-3 ಚಮಚ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಬೆಲ್ಲನ ಕರಗಕ್ಕೆ ಬಿಡಬೇಕು. ಈ ಥರ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದೇ ಥರ ಕಡಚಿಂದ ನಾವು ಒಂದು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ನೋಡಬೇಕು. ನೋಡಿ, ಇನ್ನೂ ಇದು ಆಗಿಲ್ಲ, ಆದರೆ ಅದು ಒಂದೇ ಕಡೆನೇ ಕೂತ್ಕೊಳ್ಳುತ್ತೆ. ಆ ಥರ ನಿಮಗೆ ಹೇಗೂ ಗೊತ್ತಿರುತ್ತೆ ಪಾಕ ಹೇಗೆ ಮಾಡೋದು ಅಂತ. ಇವಾಗ ನೋಡಿ, ಮತ್ತೊಂದು ಸರಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ಇವಾಗಿದು ಆಗಿದೆ. ಮತ್ತು ನಾನಿಲ್ಲಿ ಪುಡಿ ಮಾಡ್ಕೊಂಡಿದ್ದೆಲ್ಲ, ನಾನು ಎಳ್ಳಿನ ಪುಡಿ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಬೇಗ ಕಲಿಸ್ಕೋಬೇಕು. ಯಾಕಂದರೆ ಬೆಲ್ಲ ಅಲ್ವಾ, ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ನೋಡಿ, ಕರೆಕ್ಟಾಗಿದೆ. ಒಂದು ಸ್ವಲ್ಪನೇ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಆಫ್ ಮಾಡಿದ್ದೀನಿ. ಇವಾಗ ನಾನು ಒಂದು ಬಟರ್ ಪೇಪರಿಗೆ ಎಣ್ಣೆನ ಅಥವಾ ತುಪ್ಪ ಸವರ್ಕೊಳ್ಬೇಕು. ನಾನಿಲ್ಲಿ ತುಪ್ಪ ಸವರ್ಕೊಂಡಿದ್ದೀನಿ. ಸವರ್ಕೊಂಡ್ಬಿಟ್ಟು ಈಗ ಇದೇನಿದೆಯಲ್ಲ ನಾವು ಮಾಡಿರೋದು ನೋಡಿ, ಪೇಪರ್ ಮೇಲೆ ಹಾಕಿಬಿಟ್ಟು ಈ ಥರ ಮಾಡ್ಕೋಬೇಕು. ಬೇಗ ಮಾಡ್ಕೋಬೇಕು, ಇಲ್ಲಾಂದರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ ಇದು. ಈ ಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಎಷ್ಟು ಸಾಫ್ಟಾಗಿದೆ ನೋಡಿ. ಎಷ್ಟು ಹಲ್ಲಿಗೆ ಅಂಟ್ಕೊಳ್ಳೋದಿಲ್ಲ ಇದು ತಿನ್ನುವಾಗ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಲಟ್ಟಣಿಗೆ ತಗೊಂಡು ಒಂದು ಸ್ವಲ್ಪ ಈ ಥರ ಮಾಡಿ ಲಟ್ಟಿಸ್ಕೋತೀನಿ. ಯಾಕಂದರೆ ಸಾಫ್ಟಾಗಿ ಬರಬೇಕಲ್ವ, ಅದಕ್ಕೆ. ನಡುವೆ ಏನಾದರೂ ಸ್ವೀಟ್ ಮಾಡ್ತಾಯಿದ್ರೆ ಮಕ್ಕಳು ಮಾಡೋಕ್ಕೆ ಬಿಡಲ್ಲ. ನೋಡಿ, ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು, ಆದರೂ ನಾನು ಸ್ವಲ್ಪ ಗಟ್ಟಿನೇ ಆಗೋಯ್ತು ನೋಡಿ. ಆಮೇಲೆ ಚಾಕುವಿಂದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅವಾಗೆ ತಿನ್ಬೋದು. ಒಂದು 5 ನಿಮಿಷ ಇಟ್ಟರೆ ಸಾಕು ಅಷ್ಟೇ. ನೋಡಿ, ಆಮೇಲೆ ಇದು 1 ತಿಂಗಳು ಇಟ್ಟರೂ ಕೂಡ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ರೆಡಿ ಆಯಿತು. ಇಲ್ಲಿ ನಾನು ಇವಾಗ ಮತ್ತೊಂದು ಸ್ವೀಟ್ನ ಮಾಡ್ತಾಯಿದ್ದೀನಿ. ಅದೇ ಪಂಪ್ಕಿನ್ ಜೆಲ್ಲಿ, ಕುಂಬಳಕಾಯಿ ಜೆಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಅರ್ಧ kg ನಾನು ಕುಕ್ಕುಂಬರನ್ನ ತೊಗೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದುಕೊಂಡಿದ್ದೀನಿ. ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ಕೂಡ ತೆಗೆದುಕೊಂಡಿದ್ದೀನಿ. ಈ ಥರ ನಾನು ಹೋಳುಗಳನ್ನು ಮಾಡ್ಕೊಂಡ್ಬಿಟ್ಟು ಒಂದು ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪನೇ ನೀರನ್ನು ಅದರಲ್ಲಿ ಹಾಕಿ 1-2 ವಿಜಿಲ್ನ ನಾನು ಕೂಗಿಸ್ಕೊತೀನಿ. ಇವಾಗ ಇದು ಆಗಿದೆ ನೋಡಿ. ಪೂರ್ತಿಯಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ, ಆದರೂ ಕೂಡ ನಾನು ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಆಗಿದೆ. ಇದರಲ್ಲಿರೋ ಅಂಥ ನೀರನ್ನೆಲ್ಲ ನಾನು ತೆಗೆದುಕೊಳ್ತಾ ಇದ್ದೀನಿ, ಸಪ್ರೇಟ್ ಮಾಡ್ಕೋತಾ ಇದ್ದೀನಿ.
ಇವಾಗ ಇದನ್ನು ಒಂದು ಫೋರ್ಕ್ ಚಮಚದಿಂದ ನಾನು ಈ ಥರ ಎಲ್ಲನೂ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಳಗಡೆ ಗಂಟಿರಬಾರ್ದಲ್ವಾ, ಅದಕ್ಕೆ ಪೂರ್ತಿಯಾಗಿ ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ ಇದು, ನೋಡಿದ್ರೇ ಅನ್ನಿಸ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಇವಾಗಿದು ಆಗಿದೆ. ಇವಾಗ ನಾನು ಒಂದು ಕಡಾಯಿಗೆ 2 ಚಮಚ ತುಪ್ಪನ ಹಾಕೋತಾ ಇದ್ದೀನಿ. ಇವಾಗಿದು ತುಪ್ಪ ಕರಗ್ತಾ ಇದೆ. ಕರಗಿದ ಮೇಲೆ ನಾನು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ಲ ಕುಂಬಳಕಾಯಿ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಡಚಿಯಿಂದ ಕೈ ಆಡಿಸ್ತಾ ಇರಬೇಕು. ಇದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲನೂ ಹೋಗಿಬಿಡಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಕ್ಯಾರೆಟನ್ನು ನಾವು ಯಾವ ಥರ ಫ್ರೈ ಮಾಡ್ತೀವಲ್ವ ಕ್ಯಾರೆಟ್ ಹಲ್ವ ಮಾಡುವಾಗ, ಅದೇ ಥರ. ಇವಾಗ ನಾನು ಇದರಲ್ಲಿ ಒಂದು ಅರ್ಧ ಬಟ್ಟಲು ಹಾಲನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತಾ ಇದೆ ಅಲ್ವಾ, ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗಿದು ಹಾಲು ಕೂಡ ಎಲ್ಲನೂ ಗಟ್ಟಿಯಾಗಬೇಕು. ಗಟ್ಟಿ ಆದಮೇಲೆ ಸಕ್ಕರೆನ ಅದರಲ್ಲಿ ಹಾಕ್ಕೋಬೇಕು. ಇದರಲ್ಲಿ ಒಂದು ಅರ್ಧ ಬಟ್ಟಲು ನಾನು ಸಕ್ಕರೆನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದು ಪೂರ್ತಿ ಕಡಾಯಿಗೆ ಬಿಟ್ಕೊಡ್ಬೇಕು. ಅಲ್ಲಿವರೆಗೂ ನಾವು ಇದರಲ್ಲಿ ಕೈ ಆಡಿಸ್ತಾ ಇರಬೇಕು. ಆಮೇಲೆ ಕೊನೆಯದಾಗಿ ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ. ಯಾವಾಗಲೂ ನಾನು ಮನೆಯಲ್ಲೇ ಅರೆದುಬಿಟ್ಟು ಹಾಕ್ತಾ ಇದ್ದೆ. ಈ ಸರಿ ನಾನು ಏಲಕ್ಕಿ ಪುಡಿನ ತೊಗೊಂಡು ಬಂದಿದ್ದೀನಿ. ಅದನ್ನು ಒಂದು 2 ಚಿಟಿಕೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಲೇವರು ನೋಡಿ. ಈ ಥರ ಇನ್ನೂ ಸ್ವಲ್ಪ ಆಗಬೇಕು ನೋಡಿ. ಇವಾಗ ಕಲರ್ ಕೂಡ ಚೇಂಜ್ ಕಾಣಿಸ್ತಾ ಇದೆ ನೋಡಿ. ಹಲ್ವಾ ಥರ ಕಾಣಿಸ್ತಾ ಇದೆ. ಕೇಸರಿ ಬಾತ್ ಕಾಣಿಸುತ್ತಲ್ವ, ಸೇಮ್ ಅದೇ ಥರ ಕಾಣಿಸ್ತಾ ಇದೆ. ಹೀಗೆ ಕೂಡ ತಿನ್ಬೋದು. ಹಾಗೆ ತಿಂದರೆ ಹಲ್ವಾ ಆಗುತ್ತೆ. ನಾವು ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ತಿಂತಾರೆ, ಅದಕ್ಕೋಸ್ಕರ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಹಾಕಿ ಈ ಥರ ಸ್ಪೂನಿಂದ ಸಾಫ್ಟಾಗಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಾಡಿದರೆ ಆಯಿತು, ಅದೇ ಥರ ಆಗುತ್ತೆ ನೋಡಿ. ಇವಾಗ ಒಂದು ಅರ್ಧ ತಾಸು ನಾನು ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ. ನಮ್ಮ ಪಂಪ್ಕಿನ್ ಸ್ವೀಟು ರೆಡಿಯಾಗಿದೆ. ಜೆಲ್ಲಿ ಮಾಡಿ ತಿನ್ನಿ, ಎಂಜಾಯ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇನ್ನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದು ಸ್ವೀಟ್ ಪೊಟ್ಯಾಟೊ ಹಲ್ವಾ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಎಷ್ಟು ಈಸಿ ಅಂದರೆ ಒಂದು 10 ನಿಮಿಷದಲ್ಲಿ ನಾವು ಸ್ವೀಟ್ ಮಾಡ್ಬೋದು. ಗೆಣಸಿದ್ರೆ ಮುಗೀತು. ಇವಾಗ ನಾನು ಒಂದು 4 ಗೆಣಸನ್ನ ತೊಗೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು 3 ವಿಸಿಲ್ನ ಕೂಗಿಸ್ಕೊತೀನಿ ನೋಡಿ. ಇದು ಆಗಿದೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಕ್ಕೋಬೇಕು. ನಾನು ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಪೂರ್ತಿಯಾಗಿ ಬೆಂದಿದೆ. ಇದು ತಣ್ಣೀರೇನೂ ಹಾಕಬಾರ್ದು. ಅದೇ ಥರ ಒಂದು ಸ್ವಲ್ಪನೇ ತಣ್ಣಗಾದ್ಮೇಲೆ ಇದ್ರ ಮೇಲಿರೋ ಸಿಪ್ಪೆನ ಈ ಥರ ತೆಗೆದುಕೊಳ್ಬೇಕು. ಆರಾಮಾಗಿ ಬಂದುಬಿಡುತ್ತೆ ನೋಡಿ. ಇವಾಗ ನಾನೆಲ್ಲ ಸಿಪ್ಪೆನ ತೆಗೆದುಕೊಂಡಿದ್ದೀನಿ. ಇವಾಗ ಕೈಯಿಂದನೇ ತಣ್ಣಗಾದರೆ ಕೈಯಿಂದನೇ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬಹುದು ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. ಎಷ್ಟು ನೀರು ಕೂಡ ಇದರಲ್ಲಿ ಉಳಿದಿಲ್ಲ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ನಾನು. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆದರೆ ಈ ಥರ ಹಲ್ವಾ ಮಾಡಿ ತಿಂದು ನೋಡಿ ಫ್ರೆಂಡ್ಸ್, ಆಹಾ ಅಂತಾರೆ ಎಲ್ಲರೂ. ಮತ್ತೆ ಮತ್ತೆ ಮಾಡಿ ತಿಂತಾರೆ. ಇವಾಗ ನಾನು ಒಂದು ಪ್ಯಾನ್ಗೆ 1 ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ಒಂದು ಸ್ವಲ್ಪ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ.
ಅದು ಒಂದೇ ನಾನು ಡ್ರೈ ಫ್ರೂಟ್ಸ್ ಇಲ್ಲಿ ಯೂಸ್ ಮಾಡಿದ್ದು. ನೀವು ಬೇಕಿದ್ರೆ ಎಲ್ಲನೂ ಹಾಕೋಬಹುದು. ಇವಾಗ ಇನ್ನೊಂದು ಚಮಚ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದು ಸ್ವೀಟ್ ಪೊಟ್ಯಾಟೊ ಇದೆಯಲ್ಲ, ಗೆಣಸು, ಅದನ್ನು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದ್ಕೊಂಡಿದ್ದೀನಿ. ಹುರಿದ್ಕೊಂಡ್ಬಿಟ್ಟು ಒಂದು ಅರ್ಧ ಬಟ್ಟಲು ಮಾತ್ರ ನಾನು ಇದರಲ್ಲಿ ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ಇದು ಮೊದಲೇ ಸ್ವೀಟ್ ಇರುತ್ತಲ್ವಾ, ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ಹುರಿದ್ಕೊಳ್ಬೇಕು. ನೋಡಿ ಈ ಥರ ಒಳಗೆ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗಿಬಿಡಬೇಕು. ಇವಾಗಿದು ಆಗಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬಿಟ್ಕೊಡ್ತಾ ಇದೆ ನೋಡಿ, ಪ್ಯಾನ್ಗೆ ಈ ಥರ ಬಿಟ್ಕೊಡ್ಬೇಕು ನೋಡಿ, ಫುಲ್ಲಾಗಿ ಬಿಟ್ಕೊಟ್ಟಿದೆ. ಇವಾಗ ನಮ್ಮ ಗೆಣಸು ಸ್ವೀಟ್ ಪೊಟ್ಯಾಟೊ ಹಲ್ವಾ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಸುಲಭ, ಮಾಡೋದು ಕೂಡ ತುಂಬಾ ಸುಲಭ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಗೆಣಸು ಯಾರೆಲ್ಲ ತಿನ್ನೋದಿಲ್ವೋ ಈ ಥರ ಮಾಡಿಕೊಡಿ, 101% ಎಲ್ಲರೂ ತಿಂದು ಖಾಲಿ ಮಾಡ್ತಾರೆ. ಮಾಡಿ ನೋಡಿ. ಹಾಗೆ ನಿಮ್ಮದು ಕೂಡ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ನಾನು ಇಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ. ನಾನು ಮಲ್ಟಿಗ್ರೇನ್ ಕಿಚಡಿ. ಇವಾಗ ಸ್ವೀಟ್ ಎಲ್ಲ ಮುಗೀತು, ಅದಕ್ಕೊಂದು ಖಾರ ಮಾಡಬೇಕು ಅಂತ ಹೇಳಿ ಇವಾಗ ನಾನು ಒಂದು ಅರ್ಧ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೆಸರುಬೇಳೆ, ತೊಗರಿಬೇಳೆ, ಆಮೇಲೆ ಮೈಸೂರು ಬೇಳೆ, ಸ್ವಲ್ಪ ಕಡಲೆಬೇಳೆ, ಇಷ್ಟನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಎಲ್ಲ ಕೂಡ ನಮ್ಮದು ಹೊಲದಲ್ಲಿ ಆಗಿರೋವಂಥದ್ದು. ರೈತರಿಗೆ ಯಾರೆಲ್ಲ ಇಷ್ಟಪಡ್ತೀರೋ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನೀವು ಕೂಡ ಈ ಥರ ಮಲ್ಟಿಗ್ರೇನ್ ಕಿಚಡಿನ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ನಾನು ಇದನ್ನು ಚೆನ್ನಾಗಿ ತೊಳೆದುಕೋತೀನಿ ನೋಡಿ. ಇವಾಗ ನಾವು ಇಲ್ಲಿ ಅಂಗಡಿಯಲ್ಲಿ ತಂದಿರೋದು ಈ ಥರ ಬರೋದೇ ಇಲ್ಲ ಅದರಲ್ಲಿ ನೋಡಿ ಎಷ್ಟು. ಇವಾಗ ಚೆನ್ನಾಗಿ ತೊಳ್ಕೊಬೇಕು. ಇದೆಲ್ಲ ವಿಥೌಟ್ ಪಾಲಿಶು ಅದೆಲ್ಲ. ಇವಾಗ ನಾನು ಇಲ್ಲಿ ದೇಸಿ ಘೀನ ತೊಗೊಂಡಿದ್ದೀನಿ. ಇದು ತುಪ್ಪ ಕೂಡ ಮನೆಯಲ್ಲೇ ಮಾಡಿರೋ ಅಂಥದ್ದು. 2 ಚಮಚ ನಾನು ತುಪ್ಪನ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು ಸ್ವಲ್ಪ ಚಕ್ಕೆ, 1 ಚಮಚ ಜೀರಿಗೆ, 1 ಚಮಚ ಸಾಸಿವೆನ ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕಿದ್ದೀನಿ. ಆಮೇಲೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ, ಆವಾಗ ನಾನು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ತರಕಾರಿಗಳನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ಹಾಕೋಬಹುದು. ನಾನಿಲ್ಲಿ 1 ಆಲೂಗಡ್ಡೆ, 1 ಕ್ಯಾರೆಟು, ಆಮೇಲೆ ಸ್ವಲ್ಪ ಹುರುಳಿಕಾಯಿ, ಆಮೇಲೆ 1 ಬಟ್ಟಲು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇರಲಿಲ್ಲ ಅಂತಂದರೆ ಒಣಗಿರೋಂಥ ಬಟಾಣಿ ರಾತ್ರಿ ನೆನೆಸಿಟ್ಟು ಹಾಕೋಬೋದು. ಆದರೆ ಇವಾಗ ಸೀಸನ್ ಅಲ್ವಾ, ಸಾಮಾನ್ಯವಾಗಿ ಸಿಗುತ್ತೆ, ಹಾಗಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹಾಕಿದ್ದೀನಿ. ಆಮೇಲೆ ಒಂದೇ ಒಂದು ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದರೆ ಸ್ವಲ್ಪ ಅದ್ರ ಫ್ಲೇವರು ಬೇರೆಯೇ ಆಗಿಬಿಡುತ್ತೆ, ಅದಕ್ಕೋಸ್ಕರ ಒಂದೇ ಒಂದು ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪೌಡರು, ಗರಂ ಮಸಾಲ, ಒಂದು ಸ್ವಲ್ಪ ಯಾವ್ದು ನಿಮ್ಮ ಹತ್ರ ಮಸಾಲೆಗಳಿದೆ ಅದು ಒಂದು ಸ್ವಲ್ಪನೇ ಹಾಕಬೇಡಿ, ಆಯಿತಾ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ನಾನು ಇದು ಮಲ್ಟಿಗ್ರೇನ್ಸ್ ಏನಿದೆ ಎಲ್ಲನೂ ಅಕ್ಕಿ ಬೇಳೆ ಅದನ್ನೆಲ್ಲ ತೊಳ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಸೇರಿಸ್ಬಿಟ್ಟು ಚಮಚನ ಆಡಿಸ್ಬೇಕು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ಕೊನೆಯದಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಇದರಲ್ಲಿ ಸ್ವಲ್ಪ ಅಚ್ಚು ಖಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಒಂದು ಸ್ವಲ್ಪ ಹಾಕ್ಕೋಬೋದು, ಕಲರ್ ಕೂಡ ಚೆನ್ನಾಗಿರುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನೀರು ಹಾಕಿಬಿಟ್ಟು ಇವಾಗ 2 ವಿಜಿಲ್ ಮಾತ್ರ ನಾನು ಕೂಗಿಸ್ಕೊತೀನಿ. ಇವಾಗ 2 ವಿಜಿಲ್ ಆಗಿದೆ, ತೆಗಿತಾ ಇದ್ದೀನಿ ನೋಡಿ. ಎಲ್ಲನೂ ಬೆಂದಿದೆ
ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ಥರ ಡಿಫ್ರೆಂಟ್ ಮಾಡಿ ಕೊಟ್ಟರೆ ಎಲ್ಲರೂ ತಿಂತಾರೆ. ಬಾಕ್ಸಿಗೆ ಕೂಡ ಮಾಡಿಕೊಡ್ಬಹುದು ನೀವು. ನಾನು ಇದನ್ನು ಹಬ್ಬಕ್ಕೆ ಅಂತ ಮಾಡಿದ್ದೀನಿ, ಬರೀ ಎಲ್ಲ ಸ್ವೀಟೇ ಆಗಿಬಿಟ್ಟಿದೆ ಅಂತ. ಈ ಥರ ಕಿಚಡಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂತು. ಟೇಸ್ಟ್ ಕೂಡ ಅದ್ಭುತವಾಗಿತ್ತು. ಮತ್ತೊಂದು ಸಾರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.